ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭೂಮಿಕಾ, ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಸೀರಿಯಸ್ ಅನ್ನೋ ಥರ ಏನೂ ಆಗಿಲ್ಲ. ಸೀರಿಯಸ್ ಅನ್ನೋ ಥರದ್ದು ಏನಿಲ್ಲ. ನಿಮ್ಮ ಸ್ಥಿತಿ ನೀವು ನೋಡಿದ್ದೀರಾ? ಹೌ ಕ್ಯಾನ್ ಯು ಒನ್ ಸೇ ದಟ್? ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಇಷ್ಟೆಲ್ಲ ಆದರೂ ನಾವು ಸುಮ್ಮನೆ ಇರಬಾರ್ದು. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಲೇಬೇಕು. ಹೌದು ಗೌತಮ್, ಭೂಮಿಕಾ ಹೇಳೋದು ಸರಿಯಾಗಿದೆ. ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಗೌತಮ್, ಇದಕ್ಕೆಲ್ಲ ಯಾರು ಕಾರಣರಾಗಿದ್ರು ಅವ್ರನ್ನ ಸುಮ್ಮನೆ ಬಿಡಬಾರ್ದು. ನಮ್ಮ ತಂಟೆಗೆ ಬಂದರೆ ಏನಾಗುತ್ತೆ ಅಂತ ಅವ್ರಿಗೆ ಖಂಡಿತ ತೋರಿಸ್ಬೇಕು. ಕಂಪ್ಲೇಂಟ್ ಕೊಡು. ನೀವು ಯಾರು ವರಿ ಮಾಡ್ಕೋಬೇಡಿ. ಆನಂದ್ ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟದ್ದಾಗಿದೆ. ಹುಡ್ಕೋ ಕೆಲಸ ಶುರು ಮಾಡಿದೆ. ಬಿಗ್ ಬ್ರೋ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಯಾರು ಇರ್ಬೋದು? ವಿಲನ್ ಅಂಕಲ್ ಅಂತೂ ಅಲ್ಲ ಅಂತ ಗೊತ್ತಾಯ್ತು. ಅವರು ಸೈಲೆಂಟ್ ಆಗವ್ರೆ. ಮತ್ತೆ ಬೇರೆ ಇನ್ಯಾರು? ನೋಡಿ ಪ್ಲೀಸ್ ಭೂಮಿಕಾ, ನಾನು ಹೇಳಿದೆ ತಾನೆ, ಸಮಾಧಾನ ಮಾಡ್ಕೊಳ್ಳಿ. ನನಗೆ ಧೈರ್ಯ ಹೇಳಬೇಕಾದವ್ರು ನೀವೇ ವೀಕ್ ಆದರೆ ಹೇಗೆ? ನನ್ನ ಮಗ ನೋವಲ್ಲಿ ಮಲಗಿದ್ದಾನೆ. ಆದರೆ ಅವನನ್ನು ನನ್ನ ಮಡ್ಲಲ್ಲಿ ಮಲಸ್ಕೊಂಡು ಸಮಾಧಾನ ಮಾಡೋದಕ್ಕೂ ಆಗ್ತಿಲ್ಲ. ನನ್ನ ಮಗ ನನ್ನ ಕಣ್ಮುಂದೆನೇ ಇದ್ದಾನೆ. ಅವನಿಗೇನಾಗಿದೆ ಅಂತ ಗೊತ್ತಾಗ್ತಿದೆ, ಆದರೆ ನನಗೇನು ಮಾಡೋದಕ್ಕಾಗ್ತಿಲ್ಲ. ನನ್ನ ಮಗನ ಪಾಲಿಗೆ ನಾನು ಇದ್ದು ಇಲ್ದಂಗೆ ಆಗ್ಬಿಟ್ಟಿದ್ದೀನಿ. ಪರಿಸ್ಥಿತಿ ಮುಂದೆ ತೀರಾ ಅಸಹಾಯಕಳಾಗ್ಬಿಟ್ಟಿದ್ದೀನಿ. ಇಂಥ ಸ್ಥಿತಿ ಯಾವ ತಾಯಿಗೂ ಯಾವತ್ತೂ ಬರಬಾರ್ದು. ನನ್ನ ಮಗನಿಗೆ ಹೀಗಾಗಿರೋದಕ್ಕೆ ಆ ಶಾಕುಂತಲನೇ ಕಾರಣ ಆಗಿರ್ಬೋದಾ? ಇದ್ರೂ ಇರಬಹುದು. ಅವಳು ತನ್ನ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಅವಳು ಏನು ಅನ್ನೋದು ನನಗೆ ಮಾತ್ರ ಗೊತ್ತು. ಮುಂದೊಂದು ದಿನ ಅವಳು ಏನು ಅನ್ನೋದನ್ನ ನಾನೇ ಎಲ್ಲರ ಮುಂದೆ ಬಯಲು ಮಾಡ್ತೀನಿ. ಅವಳ ಮುಖವಾಡದ ಹಿಂದೆ ಇರೋ ಅವಳ ನಿಜವಾದ ಮುಖನ ನಾನೇ ತೋರಿಸ್ತೀನಿ. ಅವಳ ಆಟಕ್ಕೆ ನಾನೇ ನಾಂದಿ ಹಾಡ್ತೀನಿ.